ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿಯಾಗಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನನ್ನು ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಮನಸ್ಸಿನ ನವೀಕರಣ ಇದಕ್ಕೆ ಸಂಬಂಧಪಟ್ಟು ಅನೇಕ ಸಂಗತಿಗಳನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ಈಗ ನಾವು ಕೆಲವು ವಾಗ್ದಾನಗಳನ್ನು, ದೇವರ ವಾಕ್ಯದಲ್ಲಿರುವ ವಾಗ್ದಾನಗಳನ್ನು, ಅದು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುವಂತೆ ನಾವು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟು ನಾವು ಧ್ಯಾನಿಸಿದ್ದೇವೆ. ಈಗ ಬಹಳ ಮುಖ್ಯವಾಗಿ ನಾವು ಇಂಥದ್ದು ಕೆಲವು ವಾಗ್ದಾನಗಳನ್ನು ನೋಡೋಣ. ಮುಖ್ಯವಾಗಿ ನಾವು ಯೆಹೋಶುವನ ಪುಸ್ತಕಕ್ಕೆ ಹೋಗುವ. ಯೆಹೋಶುವನ 1ನೇ ಅಧ್ಯಾಯ 8-9 ವಾಕ್ಯನ ನೋಡೋಣ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂತ ಹೇಳಿ. ಇದನ್ನು ನಾವು ಅನೇಕ ಬಾರಿ ಈ ವಾಕ್ಯಗಳನ್ನು ಪ್ರಸ್ತಾಪಿಸಿದ್ದೇವೆ. ಇದಕ್ಕೆ ಇವತ್ತು ಸಂಬಂಧಪಟ್ಟು ಇದೊಂದು ಬಹಳ ಅದ್ಭುತವಾದ ಒಂದು ವಾಗ್ದಾನ ಆಗಿದೆ. ದೇವರು ಯೆಹೋಶುವನಿಗೆ ಇಸ್ರಾಯೇಲರನ್ನು ನಡೆಸಿಕೊಂಡು ಕಾನಾನ್ ದೇಶಕ್ಕೆ ಮುಟ್ಟುವಾಗ ದೇವರು ಮೊದಲು ಯೆಹೋಶುವನಿಗೆ ಹೇಳಿದ್ದು, ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ಇರಲಿ. ಅಂದರೆ ಅದನ್ನು ಯಾವಾಗಲೂ ನೀನು ಹೇಳುತ್ತಾ ಇರು. ಈಗ ಈ ಎಲ್ಲ ಸಂಗತಿಗಳು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಇದರಿಂದ ಯಾಕೆ ಯೆಹೋಶುವನ ಬಾಯಲ್ಲಿ ಇರಲಿ ಅಂದರೆ ಮಾತಾಡಬೇಕು. ಈಗ ಈ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ಯೆಹೋಶುವನು ಹೇಳುವಾಗ ಅವನ ಸುತ್ತಮುತ್ತಲಿರುವ ಜನರಿಗೆ ಆ ವಾಕ್ಯಗಳು ತಲುಪಿ ಅವರಲ್ಲಿ ಕೂಡ ಅದು ಕಾರ್ಯ ಮಾಡ್ತವೆ. ಇದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇಲ್ಲಿ ಯೆಹೋಶುವನಿಗೆ ಮಾತ್ರ ಅಲ್ಲ, ಉಳಿದವರು ಅದಕ್ಕೆ ಯೆಹೋಶುವನ ಒಟ್ಟಿಗಿದ್ದ ಕಾಲೇಬನ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ. ಅವನು ಯೆಹೋಶುವನ ಒಟ್ಟಿಗಿದ್ದವನು ಈ ಧರ್ಮಶಾಸ್ತ್ರವು ಯಾವಾಗಲೂ ಯೆಹೋಶುವನ ಬಾಯಲ್ಲಿ ಇದ್ದಿದ್ದರಿಂದ, ಅಂದರೆ ನಾನು ಯೋಚಿಸ್ತೇನೆ ಅವನು ಬಹಳ ಅದನ್ನು ಧರ್ಮಶಾಸ್ತ್ರವನ್ನು ಓದ್ತಿದ್ದನು ಅಥವಾ ಪಠಾಯನ ಅಥವಾ ಬಾಯಲ್ಲಿ ಹೇಳುತ್ತಿದ್ದನು ಆಗಿರ್ಬೋದು. ಯಾಕೆಂದರೆ ಈ ಆಜ್ಞೆಯನ್ನು ಅವನು ಬಹಳ ಅಗತ್ಯವಾಗಿ ಬಹಳ ಶ್ರದ್ಧೆಯಿಂದ ಅದನ್ನು ಅವನು ಕೈಗೊಂಡು ನಡೆದಿದ್ದಾನಂತ ನಾವು, ಯಾಕೆಂದರೆ ಅವನು ಎಲ್ಲ ಯುದ್ಧಗಳನ್ನು ಜಯಿಸಲನ್ನಾಗಿದ್ದಾನೆ. ಅಲ್ಲಿ ನೋಡಿ, ನೀನು ಸ್ವಲ್ಪ ಒಂದೊಂದು ವಾಕ್ಯ ನೋಡಿ, ಅಲ್ಲಿ ಒಂದೊಂದು ಶಬ್ದ ನೋಡಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ಎಲ್ಲ ನಿನ್ನ ದಾರಿಯಲ್ಲಿ ನೀನು ಸಫಲನಾಗುವಿ. ಒಂದರಲ್ಲಿ ಮಾತ್ರ ಅಲ್ಲ, ಎಲ್ಲ ನಿನ್ನ ಮಾರ್ಗದಲ್ಲಿ. ಅಂದರೆ ಅವನು ಎಷ್ಟು ಯುದ್ಧಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಯುದ್ಧಗಳಲ್ಲಿ ಕಾನಾನ್ ದೇಶಕ್ಕೆ ಅಲ್ಲಿಯ ಜನರನ್ನು ಸೋಲಿಸಿ ಆ ದೇಶವನ್ನು ವಶಪಡಿಸಿಕೊಳ್ಳುವ ತನಕ ಅವನು ಸಫಲನಾಗ್ತಾನಂತ ಹೇಳಿ ದೇವರ ವಾಕ್ಯ, ದೇವರು ಮೊದಲು ಅಲ್ಲಿ ಯೆಹೋಶುವನಿಗೆ ಬಲ ಕೊಡ್ತಾನೆ. ಮತ್ತು ಅಲ್ಲಿ ಸ್ಪಷ್ಟವಾಗಿ ಅವನಿಗೆ ಒಂದು ಆಜ್ಞೆ ಕೊಡ್ತಾನೆ. ಏನು? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಈಗ ಕಾಲೇಬನ ವಿಷಯದಲ್ಲಿ ನಾವು ನೋಡುವಾಗ, ಕಾಲೇಬನು ಯಾರು? ಕಾಲೇಬನು ಅಲ್ಲಿ ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿಯ ಜನರು ಹೇಗಿದ್ದಾರೆ, ಯುದ್ಧ ಮಾಡಲಿಕ್ಕೆ ಏನು ಅಂತ ಹೇಳಿ ಕಳಿಸಿದರಲ್ಲಿ ಒಬ್ಬನು ಕಾಲೇಬನು ಮಾತ್ರ ಹಿಂದೆ ಬಂದು, ಕಾಲೇಬನು ಏನು ಅವರೊಟ್ಟಿಗೆ ಹೋಗಿದ್ದನು, ಅವನು ಹಿಂದೆ ಬಂದು ಏನು, ಇಲ್ಲ, ದೇವರು ನಮ್ಮನ್ನು
ಅವರನ್ನು ನಮ್ಮ ವಶಕ್ಕೆ ಕೊಡ್ತಾನೆ ಎಂದು ಧೈರ್ಯ ತುಂಬಿದವನು. ಉಳಿದವರು ಕೆಲವರು ಏನು ಹೇಳಿದ್ದರು, ಅಲ್ಲಿ ಅವರ ಪೈಕಿ ಹೋದವರು ಅವರು ಭಾಳ ದೊಡ್ಡ ದೊಡ್ಡ ಜನರು, ಅವರೊಟ್ಟಿಗೆ ನಾವು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಓಡಿ ಹೋಗಬೇಕು ಅಂತ ಹೇಳಿ ಬಂದು ಹುರಿದುಂಬಿಸುವುದಕ್ಕಿಂತ ಕುಗ್ಗಿಸಿಬಿಡ್ತಾರೆ ಇಸ್ರಾಯೇಲ್ ಸೈನಿಕರನ್ನು. ಆದರೆ ಕಾಲೇಬನು ಇಲ್ಲ, ದೇವರು ಅಲ್ಲಿ ನೋಡಿ, ಕಾಲೇಬನು ಹೇಳುವುದಿಲ್ಲ ನಾವು ಯುದ್ಧ ಮಾಡಿ ಆ ಕಾನಾನ್ ದೇಶದವರನ್ನು ಎಲ್ಲರನ್ನು ಸೋಲಿಸ್ಬೋದು ಅಂತ ಹೇಳಿ ಅಲ್ಲಿ ಹೇಳುವುದಿಲ್ಲ ಅವನ ಮಾತು. ಅವನು ಏನು ಹೇಳ್ತಾನೆ, ದೇವರು ಅವರನ್ನು ನಮ್ಮ ವಶಕ್ಕೆ ಕೊಡ್ತಾರೆ. ಅಂದರೆ ಕಾಲೇಬನಲ್ಲಿ ಗಟ್ಟಿಯಾದ ಒಂದು ನಂಬಿಕೆ ಇತ್ತು, ದೇವರು ಇಸ್ರಾಯೇಲರ ಪಕ್ಷದಲ್ಲಿದ್ದಾರೆ. ಅವನು ಯೆಹೋಶುವನ ಸಂಗಡ ಇದ್ದರಿಂದ ಅವನಲ್ಲಿ ಕೂಡ ಆ ನಂಬಿಕೆ ಗಟ್ಟಿಯಾಗಿತ್ತು. ಯಾಕೆಂದರೆ ಯೆಹೋಶುವನು ಆ ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡ್ತಿದ್ದನು. ಆದ್ದರಿಂದ ಅವನಿಗೆ ಧ್ಯಾನಿಸ್ತಿದ್ದನು. ಆದ್ದರಿಂದ ಕಾಲೇಬನಿಗೆ ಕೂಡ ಆ ನಂಬಿಕೆಯಲ್ಲಿ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಆಯಿತು. ಇದು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ಈಗ ನಾವು ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ. ನೋಡಿ, ದೇವರು ಇಸ್ರಾಯೇಲರನ್ನು ಎಷ್ಟು ವಾಗ್ದಾನಗಳ ಮೂಲಕ ಈ ಸಂಗತಿಗಳನ್ನು ಗಟ್ಟಿಯಾಗಿ ಅವರನ್ನು ದೃಢಪಡಿಸಿದ್ದನ್ನು ನೋಡಿ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯಕ್ಕೆ ಹೋಗೋಣ ನಾವು. ಅಲ್ಲಿ 6ನೇ ವಾಕ್ಯ ನೋಡಿ, 31:6. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ನೋಡಿ, ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲರೆಲ್ಲರ ಮುಂದೆ ಅವನಿಗೆ, ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅವರನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು. ನೋಡಿ, ಯೆಹೋಶುವನನ್ನು ಮೋಶೆ ಸಿದ್ಧಪಡಿಸಿದ್ದಾನೆ. ಮೋಶೆಯ ಮೂಲಕ ಕೂಡ ದೇವರು ಯೆಹೋಶುವನಿಗೆ ಆ ವಾಗ್ದಾನ ಮಾತುಗಳನ್ನು ಕೊಟ್ಟಿದ್ದಾರೆ. ಖಾಲಿ ಯೆಹೋಶುವನು ಇಸ್ರಾಯೇಲರ ನಾಯಕನಾದಾಗ ಮಾತ್ರ ಅಲ್ಲ, ಮೊದಲೇ ಕೊಟ್ಟಿದ್ದಾರೆ. ಇಲ್ಲಿ ಮೋಶೆ ಕೂಡ ಹೇಳ್ತಾನೆ, ನೀನು ಜನರನ್ನು ನಡೆಸ್ಕೊಂಡು ಹೋಗಬೇಕು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಅವನೇ ನಿನ್ನ ಸಂಗಡ ಇರುವನಂತ, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ನೋಡಿ, ಮೊದಲೇ ಮೋಶೆ ಅವನಿಗೆ ಬಲ ಕೊಟ್ಟು ಈ ವಾಕ್ಯಗಳ ಮೂಲಕ, ಈ ಮಾತುಗಳ ಮೂಲಕ ಅವನಿಗೆ ಒಂದು ನಂಬಿಕೆಯಲ್ಲಿ ಬಲವಾಗಿರಲಿಕ್ಕೆ ಸಾಧ್ಯ ಆಯಿತು. ಇಲ್ಲದಿದ್ದರೆ ಇಸ್ರಾಯೇಲರ ಸೈನಿಕರು ಅಷ್ಟು ದೊಡ್ಡ ಸೈನ್ಯಗಳನ್ನು ಸೋಲಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರು ಯುದ್ಧಕ್ಕೆ ಹೋಗಲಿಕ್ಕೆ ಧೈರ್ಯ ಮಾಡ್ತಿರಲಿಲ್ಲ. ಆದರೆ ಯೆಹೋವನು ಅವರ ಸಂಗಡ ಇದ್ದು ಅವರೆಲ್ಲರೂ ನಂಬಿಕೆಯಲ್ಲಿ ಗಟ್ಟಿಯಾಗಿ ನೆಲೆಗೊಂಡಿದ್ದರು. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳಬೇಡಿರಿ ಅಂತ ಹೇಳಿ ಈ ಸಂಗತಿಗಳ ಮೂಲಕ ಅವರು ನಂಬಿಕೆಯಲ್ಲಿ ಗಟ್ಟಿಯಾಗಿದ್ದರು. ಆದ್ದರಿಂದ ನಾವು ಭಾಳ ಜಾಗ್ರತೆಯಾಗಿ ನಾವು ಕೂಡ ಈ ಎಲ್ಲ ಸಂಗತಿಗಳನ್ನು, ಈ ವಾಗ್ದಾನಗಳನ್ನು ಪಾರಾಯಣ ಮಾಡಿ ಅಥವಾ ಬಾಯಲ್ಲಿ ಹೇಳಿ ಅದನ್ನು ಧ್ಯಾನಿಸಿದರೆ, ನಮ್ಮಲ್ಲಿ ಈ ವಾಗ್ದಾನಗಳು ಗಟ್ಟಿಯಾಗಿ ನೆಲೆಗೊಂಡಿದ್ದರೆ ನಮಗೆ ಕೂಡ ನಂಬಿಕೆ ಹೆಚ್ಚಾಗಿ ನಾವು ಅಭಿವೃದ್ಧಿ ಹೊಂದಿ ಒಂದು ಸಾಕ್ಷಿಯಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಯಾಕೆಂದರೆ ಇದು ಆಗುವುದಿಲ್ಲ, ಅದು ಆಗುವುದಿಲ್ಲ ಎಂಬ ಭಯ ಹೋಗಿಬಿಡ್ತದೆ. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಈಗ ನಾವು ಹಳೆ ಒಡಂಬಡಿಕೆ ವಾಗ್ದಾನ ಇಸ್ರಾಯೇಲರಿಗೂ ಕೊಟ್ಟದ್ದು, ಮೋಶೆಗೂ ಕೊಟ್ಟದ್ದು, ಯೆಹೋಶುವನಿಗೆ ಕೊಟ್ಟದ್ದು ನಮಗೆ ಅಲ್ಲ ಅಂತ ಹೇಳಿ ತುಂಬ ಜನ ಹೇಳಿರ್ಬೋದು. ಇದರಲ್ಲಿ ಈಗ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ದೇವರ ಪ್ರಜೆ ಆಗಿದ್ದು, ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಆತ್ಮಿಕ ಇಸ್ರಾಯೇಲರು, ನಮ್ಮನ್ನು ಕೂಡ ದೇವರು ದತ್ತು ಸ್ವೀಕಾರ ಮಾಡಿದ್ದಾರೆ ತನ್ನ ಮಗನ ಮೂಲಕ. ಈಗ ಯೇಸುವಿನಿಂದಾಗಿ ನಾವು ಅದು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ಆ ವಾಕ್ಯಗಳನ್ನು ನೋಡ್ತೇವೆ. ಕ್ರಿಸ್ತನ ಮೂಲಕ ನಾವು ಕೂಡ ಅಬ್ರಹಾಮನ ಸಂತತಿ,
ಅವನ ವಾಗ್ದಾನಗಳಲ್ಲಿ ಪಾಲುಗಾರರಂತ. ದೇವರು ನಮ್ಮನ್ನು ಕೂಡ ಈಗ ಹೊಸ ಒಡಂಬಡಿಕೆಯಲ್ಲಿರುವ ಎಲ್ಲ ದೇವಜನರನ್ನು ತನ್ನ ಯೇಸು ಕ್ರಿಸ್ತನ ಮೂಲಕ, ತನ್ನ ಮಗನಾದ ಯೇಸುವಿನ ಮೂಲಕ ನಮ್ಮನ್ನು ಕೂಡ ಅಬ್ರಹಾಮನ ಸಂತತಿಯಾಗಿ ದೇವರು ಸ್ವೀಕಾರ ಮಾಡಿದ್ದಾರೆ. ದತ್ತು ಸ್ವೀಕಾರ ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವೆಲ್ಲರೂ ದತ್ತು ಸ್ವೀಕಾರಗೊಂಡವರು. ನಾವು ಯೋಗ್ಯರಲ್ಲ, ಇಸ್ರಾಯೇಲರನ್ನು ಮಾತ್ರ ದೇವರು ಆರಿಸಿಕೊಂಡದ್ದು. ಆದರೆ ದೇವರ ಪ್ರೀತಿ ಅಗಾಧವಾದ್ದರಿಂದ ನಮ್ಮನ್ನು ಕೂಡ ಆತನು ದತ್ತು ಸ್ವೀಕಾರ ಮಾಡಿದ್ದಾನೆ ಮತ್ತು ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಾನೆ. ಆದ್ದರಿಂದ ಎಲ್ಲ ವಾಗ್ದಾನಗಳು ನಮಗೆ ಕೂಡ ಅನ್ವಯವಾಗುವಂಥದ್ದೇ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತನ ಧರ್ಮಶಾಸ್ತ್ರವು ನಮ್ಮ ಬಾಯಲ್ಲಿ ಯಾವತ್ತೂ ಇರಬೇಕು. ನಾವು ಅದನ್ನು ಧ್ಯಾನಿಸ್ತಾ ಇರಬೇಕು. ಆಗ ಏನಾಗ್ತದೆ, ನಾವು ಬಲಗೊಳ್ತೇವೆ. ಇನ್ನೊಂದು ಭಾಳ ಅಗತ್ಯವಾಗಿ ದೇವರು ಇಸ್ರೇಲ್ ಜನರಿಗೆ ಮೊದಲೇ ಕೊಟ್ಟ ಒಂದು ಸಂಗತಿಯನ್ನು ನಾವು ದೇವರ ವಾಕ್ಯದ ಮೂಲಕ ನೋಡೋಣ. ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ. ಅಲ್ಲಿ 6ನೇ ಅಧ್ಯಾಯ 6ರಿಂದ ನಾವು ನೋಡೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಾಕ್ಯದಿಂದ ನಾವು ನೋಡೋಣ. ನೋಡಿ, ಅದು ಎಷ್ಟು ಅಗತ್ಯವಾಗಿ. ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ನೋಡಿ, ಇಲ್ಲಿ ದೇವರು ಏನು ಹೇಳ್ತಾನೆ ನೋಡಿ. ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವತ್ತು ನಾವು ಎಷ್ಟು ಜನರು ದೇವರ ವಾಕ್ಯದ ವಿಷಯದಲ್ಲಿ ನಮ್ಮ ಮಕ್ಕಳೊಂದಿಗೆ ಮಾತಾಡ್ತೇವೆ. ಎಷ್ಟು ನಾವು ಮಂದಿ ಇವತ್ತು ನಮ್ಮ ಮಕ್ಕಳಿಗೆ ಈ ಕೀರ್ತನೆಗಳನ್ನು ಓದಿಸುವುದು, ಅವರಿಗೆ ಬಾಯಹಾಟ್ ಮಾಡಿಸುವುದು, ಅವರಿಂದ ಹೇಳಿಸುವ ಕೆಲಸ ಎಷ್ಟು ಮಂದಿ ಜನ ಮಾಡ್ತೇವೆ. ಒಂದು ವೇಳೆ ಸಣ್ಣ ವಯಸ್ಸಿನಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಈ ವಾಕ್ಯಗಳ ಮೂಲಕ, ಇಲ್ಲಿ ಏನು ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ ದೇವರು, ಪುನಃ ನೋಡಿ, ಅಲ್ಲಿ ನೀವು ಮನೆಯಲ್ಲಿ ಕೂತಿರುವಾಗ ಸುಮ್ಮನೆ ಸಿನಿಮಾ ಹಾಡುಗಳು ಅಥವಾ ಲೌಕಿಕ ಸಂಗತಿಗಳು, ಹರಟೆ ಮಾತುಗಳನ್ನು ಮಕ್ಕಳೊಂದಿಗೆ ಕೂರಿಸಿ ಮಾತಾಡೋದಲ್ಲ. ಅಥವಾ ಏನು ಮಾಡಬೇಕಂತೆ, ಏನು ಹೇಳ್ತದೆ ದೇವರು, ನೀವು ಕೂತಿರುವಾಗ, ದಾರಿಯಲ್ಲಿ ನಡೆಯುವಾಗ, ಮಕ್ಕಳೊಂದಿಗೆ ನಡೆಯುವಾಗ, ಮಲಗುವಾಗ. ನೋಡಿ, ನಾವು ಮಲಗಿರುವಾಗ ಮಕ್ಕಳು ನಮ್ಮ ಹತ್ತಿರ ಮಲಗಲಿಕ್ಕೆ ಬರ್ತಾರೆ. ಮಲಗುವ ಅವರಿಗೆ ನಿದ್ದೆ ಬೀಳೋ ಮೊದಲು ಸಮಯ ಇರ್ತದೆ. ಆಗ ಕೂಡ ದೇವರ ವಾಕ್ಯಗಳನ್ನು ಹೇಳಬೇಕಂತ. ಒಂದು ವಾಕ್ಯ ನಾವು ದಿನ ಒಂದು ವಾಕ್ಯವನ್ನು ಕಲಿಸೋಣ ಮಕ್ಕಳಿಗೆ. ಅದು ಗಟ್ಟಿಯಾಗಿ ಅವರ ನೆಲೆಗೂರಲಿ. ನಾನು 100ಕ್ಕೆ 100 ಹೇಳ್ತೇನೆ, ನಿಮ್ಮ ಮಕ್ಕಳು ಅದ್ಭುತವಾಗಿ, ನಿಮಗೆ ಯಾವ ಮಕ್ಕಳ ವಿಷಯದಲ್ಲಿ, ಅವರ ಭವಿಷ್ಯ ವಿಷಯದಲ್ಲಿ ಯಾವತ್ತೂ ಚಿಂತೆ ಇರುವುದಿಲ್ಲ. ಇದು ದೇವರ ವಾಕ್ಯದಲ್ಲಿ ಹೇಳ್ತದೆ. ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದ ಮಾತೆಯನ್ನು, ನೀವು ಕೂತಿರುವಾಗ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ನೋಡಿ, ನಮ್ಮಲ್ಲಿ ಕೆಲವರು ಸಣ್ಣ ಮಕ್ಕಳಿಗೆ ಕೀರ್ತನೆ ಎಲ್ಲ ಕಲಿಸಿದ್ದಾರೆ. ಭಾಳ ಅದ್ಭುತ ಅದು. ನಾವು ಭಾಳ ನಾಚಿಕೆ ಪಡಬೇಕಾದ ಸಂಗತಿ. ಕೆಲವರು ಅಷ್ಟು ಅವರಿಗೆ ಮಕ್ಕಳ ವಿಷಯದಲ್ಲಿ ಇದ್ದು ಕೀರ್ತನೆಯನ್ನು ಕಲಿಸಿದ್ದಾರೆ. ಬಾಯಾಟ ಹೇಳ್ತಾರೆ ಮಕ್ಕಳು, ಸಣ್ಣ ಮಕ್ಕಳು. ಇದೊಂದು ಆಶೀರ್ವಾದ ಆ ಕುಟುಂಬಕ್ಕೆ. ದೇವರು ಅದ್ಭುತವಾಗಿ ಆ ಕುಟುಂಬವನ್ನು ನಡೆಸುವವರಾಗಿದ್ದಾರೆ. ತಿಳಿತಲ್ಲ. ಇಲ್ಲಿ ನೋಡಿ, ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಬೇಕು. ನೋಡಿ, ವಾಕ್ಯಗಳನ್ನು ಕೈಗೆ ಕಟ್ಟಬೇಕಂತ ಹೇಳ್ತದೆ ದೇವರು. ಅಷ್ಟು ಮಾತ್ರ ಅಲ್ಲ, ನೋಡಿ, ಅಲ್ಲಿ ನಿಮ್ಮ ಮನೆಯ ಬಾಗಿಲಲ್ಲಿ, ನಿಲುವು ಪಟ್ಟಿಗಳಲ್ಲಿ, ತಲೆ ಬಾಗಿಲುಗಳ ಮೇಲೆ ಇವುಗಳನ್ನು ಬರೆಯಬೇಕು. ಬಾಗಿಲುಗಳ ಮೇಲೆ ಅಂದರೆ ಏನು? ನಾವು ಮನೆಯೊಳಗೆ ಬರುವಾಗ, ನಾವು ಹೋಗುವಾಗ ನಮಗೆ ವಾಕ್ಯಗಳು ಕಾಣಬೇಕು. ಆ ವಾಕ್ಯಗಳು ಪ್ರತಿ ಸಾರಿ ನಾವು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಅವು ಗಟ್ಟಿಯಾಗಿ ಬೇರೂರ್ತವೆ. ನಮ್ಮ ಮನಸ್ಸಿನಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನೋಡಿ, ನಿಮ್ಮ ದೇವರ ದೇವವನ್ನು ನಿಮ್ಮ ಪಿತೃಗಳಾದ ಅಬ್ರಹಾಮ್, ಇಸಾಕರಿಗೆ, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿ. ನೋಡಿ, ಅಲ್ಲಿ ಮುಂದಕ್ಕೆ ಏನು ಹೇಳ್ತದೆ, ನೀವು ಆ ದೇಶದಲ್ಲಿ ಯಾಕೆ ದೇವರು ಇಸ್ರಾಯೇಲರ ವಿಷಯದಲ್ಲಿ ಮಾಡಿದ ಅದ್ಭುತಗಳನ್ನು ಯಾವತ್ತೂ ಮರೆಯಬಾರದು. ದೇವರು ನಮ್ಮಿಂದ ಏನು ಬಯಸುವುದಿಲ್ಲ. ನಮ್ಮ ಹಣ, ಅಂತಸ್ತು ಏನು ದೇವರಿಗೆ ಬೇಡ. ಎಲ್ಲ ಆತನಿಗೆ ಕೊಡುವ ಆತನಾಗಿದ್ದಾನೆ. ತಿಳಿಯುತ್ತಲ್ಲ.
ನಮ್ಗೆ ಯಾರಾದರೂ ಹಣ ಕೊಡೋರು ಇದ್ದರೆ ನಾವೇನು ಅವರಿಗೆ ಸ್ವಲ್ಪ ಹಿಂದೆ ಕೊಡ್ತೇವ? ಅವರು ನಮ್ಗೆ ಯಾವತ್ತೂ ಖರ್ಚಿಗೆ, ಈಗ ತಂದೆ ತಾಯಿಗಳು ಮಕ್ಕಳಿಗೆ ಪಾಕೆಟ್ ಮನಿ ಅಂತ ಕೊಡ್ತಾರೆ. ಮಕ್ಕಳು ಹೋಗಿ ತಂದೆ ತಾಯಿಗೆ ಹಿಂದೆ ಕೊಡ್ತಾರಣ್ಣ? ಇಲ್ಲ, ಕೊಟ್ಟವ್ರಿಗೆ ಕೊಡೋದಿಲ್ಲ. ಪುನಃ ನಾವು ದೇವರು ನಮಗೆ ಕೊಡಬೇಕು. ದೇವರು ನಮಗೆ ಕೊಟ್ಟಿದ್ದಾರೆ, ಎಲ್ಲ ಆತನದೇ. ಪುನಃ ದೇವರಿಗೆ ಅಂತ ಕೊಡೋದು ನಾವು? ದೇವರಿಗೆ ನಮ್ಮ ಹಣ ಅಂತಸ್ತು ಏನು ಬೇಡ. ದೇವರಿಗೆ ಬೇಕಾಗಿರೋದು ನಮ್ಮ ಬಾಯಿಯ ಸ್ತುತಿ ಸ್ತೋತ್ರಗಳು, ಆತನು ನಮಗೆ ಮಾಡಿದ ಅದ್ಭುತಗಳು, ಆತನು ನಮ್ಮ ಮೇಲೆ ತೋರಿದ ಪ್ರೀತಿ, ಆತನು ನಮ್ಮ ಮೇಲೆ ತೋರಿದ ಕರುಣೆ, ಆತನು ನಮ್ಮ ಮೇಲೆ ಇಟ್ಟ ಆ ಕೃಪೆಯಿಂದ ನಮ್ಮನ್ನು ನಡೆಸಿದ ಆತನು. ಇದನ್ನೆಲ್ಲ ನೆನೆಸಿ ಒಂದೊಂದು ಹಂತವಾಗಿ ನಾವು ಮರೆತು ಬಿಡದೆ ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸಬೇಕು. ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತಾರೆ, ಉಪಕಾರ ಸ್ಮರಣೆ. ದೇವರು ನಮ್ಮಿಂದ ಬಯಸುವುದಿಷ್ಟೇ, ಬೇರೆ ಏನಿಲ್ಲ. ಅದರಿಂದ ಬಹಳ ಅಗತ್ಯವಾಗಿದೆ. ಅದಕ್ಕಾಗಿ ಇಸ್ರೇಲ್ ಜನರಿಗೆ ದೇವರು ಏನು ಹೇಳಿದ್ದು, ಇದನ್ನು ನಿಮ್ಮ ಮನೆಯ ವಾಕ್ಯಗಳನ್ನು ನಾವು ನೋಡಿ, ಇದು ಈಗ ನಿಮ್ಮ ಮನೆಯ ಬಾಗಿಲಿಗೆ ಹಾಕಬೇಕಂತ ವಾಕ್ಯ ಬಂದು ಅದಕ್ಕೆ ಸಂಬಂಧಪಟ್ಟ ನಮ್ಮ ಮನಸ್ಸಿನ ನವೀಕರಣದ ನಾವು ವಾಕ್ಯದ ಧ್ಯಾನದಲ್ಲಿದ್ದೇವೆ. ಆದರೆ ದೇವರು ನಮಗೆ ಈ ಆಲೋಚನೆ 1 ವರ್ಷದ ಮೊದಲೇ ಕೊಟ್ಟು ನಾವು ವಾಕ್ಯಗಳನ್ನು ಕೊಟ್ಟಿದ್ದೇವೆ. ಇದನ್ನು ಎಲ್ಲೆಲ್ಲಿ ನೀವು ಹಾಕಿದ್ದೀರಾ, ಎಲ್ಲೆಲ್ಲಿ ಬಿಟ್ಟಿದ್ದೀರಾ, ನಿಮಗೆ ಬಿಟ್ಟದ್ದು. ವಾಕ್ಯಗಳು ಮಹತ್ವ ಉಂಟು ಭಾಳ. ಅದಕ್ಕಾಗಿ ದೇವರು ಹೇಳ್ತಾನೆ, ನಿಮ್ಮ ಬಾಗಿಲಲ್ಲಿ ಹಾಕಿ, ಗೋಡೆಯ ಮೇಲೆ ಹಾಕಿ. ಕೆಲವು ಮನೆಗಳಲ್ಲಿ ನಾನು ಹೋದಾಗ ನೋಡ್ತೇನೆ, ಭಾಳ ಮುಖ್ಯದ ಸ್ಥಳದಲ್ಲಿ ಇಟ್ಟಿದ್ದಾರೆ, ಅವರು ಹಾಕಿದ್ದಾರೆ. ಯಾಕೆಂದರೆ ಈ ವಾಕ್ಯಗಳು ಅದು ನಮ್ಮಲ್ಲಿ ಕಾರ್ಯ ಸಾಧಿಸುವಂಥದ್ದಾಗಿದೆ, ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಆದ್ದರಿಂದ ಹೊಲದಲ್ಲಿ ಹೋಗುವಾಗ, ನಡೆಯುವಾಗ ಇಸ್ರಾಯೇಲರಿಗೆ ದೇವರು ಆಜ್ಞೆ ಕೊಟ್ಟದ್ದು ನಿಮ್ಮ ಮಕ್ಕಳಿಗೆ. ಯಾಕೆ? ಮುಂದೆ ಭವಿಷ್ಯದಲ್ಲಿ ಅವರು ಗಟ್ಟಿಯಾದ ಪ್ರಜೆಗಳಾಗಿ ದೇವರಿಗೆ ಮೆಚ್ಚುಗೆ ಆಗುವ ಒಂದು ಸಾಕ್ಷಿಯಾಗಿ ಸ್ವಕೀಯ ಜನಾಂಗವಾಗಿ ನೆಲೆಗೊಳ್ಳಬೇಕಾಗಿದೆ. ಅದಕ್ಕಾಗಿ ಸಣ್ಣ ವಯಸ್ಸಿನಲ್ಲಿ ನೀವು ವಾಕ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಬಿತ್ತಿದರೆ ನೀವು ಅದ್ಭುತವಾದ ಪೈರನ್ನು ಕೊಯ್ಯುವಿರಿ. ಇದನ್ನು ನಾನು ಗ್ಯಾರಂಟಿಯಾಗಿ ಹೇಳ್ತೇನೆ. ಮಕ್ಕಳಿಗೆ ಮೊದಲೇ ತಿಳಿಸಿ ಮತ್ತೆ ದೊಡ್ಡದಾದ ಮೇಲೆ ನೀವು ಪ್ರಯತ್ನ ಪಡುವುದಾದರೆ ಅದು ಯಾವ ಪ್ರಯೋಜನಕ್ಕೆ ಬರೋದಿಲ್ಲ. ಸಣ್ಣದಿರುವಾಗಲೇ ಮಕ್ಕಳನ್ನು ವಾಕ್ಯದಿಂದ ನೆಲೆಗೊಳಿಸಿ, ಒಂದು ದಿನಕ್ಕೆ ಒಂದು ವಾಕ್ಯ ಕೊಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿ. ನಾನು ದೇವರ ವಾಕ್ಯದಲ್ಲಿ ನಾವು ಏನು ನೋಡ್ತೇವೆ, ಹಗಲಿರುಳು ಧ್ಯಾನಿಸುವುದಂತ. ನಾನು ಹಗಲಿರುಳು ಇಡುವುದಿಲ್ಲ, ದಿನಕ್ಕೆ ಒಂದೇ ವಾಕ್ಯ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿ. ನೋಡಿ ಎಂಥ ಬದಲಾವಣೆ ಆಗ್ತದೆ. ನಿಮ್ಮ ಮಕ್ಕಳಿಗೆ ಯಾವ ಚಿಂತನೆ, ಮಕ್ಕಳ ವಿಷಯದಲ್ಲಿ ನಿಮಗೆ ಯಾವ ಚಿಂತೆ ಇರುವುದಿಲ್ಲ. ಅದರಿಂದ ನಾವು ಈ ವಾಗ್ದಾನಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿದೆ. ಇನ್ನೊಂದು ವಾಗ್ದಾನಕ್ಕೆ ನಾವು ಹೋಗೋಣ. ಇದಕ್ಕೆ ಸಂಬಂಧಪಟ್ಟು ಯೆಶಾಯನ ಪ್ರವಾದನೆ 41ನೇ ಅಧ್ಯಾಯಕ್ಕೆ ಹೋಗೋಣ. ಯೆಶಾಯನ ಪ್ರವಾದನೆ 41ನೇ ಅಧ್ಯಾಯ 10ರಿಂದ 15 ತನಕ ನಾವು ನೋಡೋಣ. ನಾನೇ ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು. ನಿನ್ನ ಸಂಗಡ ವ್ಯಾಜ್ಯ ಮಾಡುವವರು ನಾಶವಾಗಿ ಇಲ್ಲದೆ ಹೋಗುವರು. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ನಿನಗೆ ವಿರುದ್ಧವಾದಕ್ಕೆ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವುದು. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಇಲ್ಲಿ ದೇವರು ಯೆಶಾಯನಿಗೆ ಎಂಥ ಒಂದು ಧೈರ್ಯದಿಂದ ತುಂಬಿ ಬಲಪಡಿಸುವಾಗಿದೆ. ಅವನು ಪ್ರವಾದಿ, ಅದ್ಭುತ ಪ್ರವಾದಿ ಆಗಿದ್ದಾನೆ. ಆದರೆ ಅವರಿಗೆಲ್ಲರಿಗೆ ದೇವರು ಎಲ್ಲ ಹಂತದಲ್ಲಿ ಪ್ರತಿಯೊಬ್ಬರನ್ನು ನಾನು ಎಂದಿಗೂ ಕೈ ಬಿಡದ ದೇವರು ಅಂತ ಹೇಳಿ ತನ್ನ ವಾಗ್ದಾನಗಳನ್ನು, ತನ್ನ ಮಾತನ್ನು ಕೊಟ್ಟು ಅವರನ್ನು ಬಲಪಡಿಸಿದ್ದಾನೆ.
ದೇವರ ವಾಕ್ಯ ಏನು ಹೇಳ್ತದೆ? ದೇವರ ಮಾತುಗಳದು ಕಾರ್ಯ ಸಾಧಿಸದೆ ಹಿಂದೆ ಬರುವುದೇ ಇಲ್ಲ ಅಂತ. ದೇವರು ಪ್ರತಿಯೊಬ್ಬ ಪ್ರವಾದಿಗೆ ನೋಡಿ ಇಲ್ಲಿ ಏನು ಹೇಳ್ತಾರೆ? ನಾನು ನಿನ್ನ ಸಂಗಡ ಇದ್ದೇನೆ, ಏನು ಹೆದರಬೇಡ. ಯಾಕೆ? ಯೆಶಾಯನ ಸಮಯದಲ್ಲಿ ಇಸ್ರಾಯೇಲರು ಬಹಳ ವಿರುದ್ಧವಾಗಿ ಯೆಹೋವನಿಗೆ ನಡೆಯುತ್ತಿದ್ದರು. ಲೌಕಿಕ ಆಲೋಚನೆಗಳ ಮೂಲಕ, ಲೌಕಿಕ ಕಾರ್ಯಗಳ ಮೂಲಕ ಮೋವಾಬ್ಯರೊಂದಿಗೆ ಸಂಬಂಧ ಇಟ್ಟುಕೊಂಡು ಇದೆಲ್ಲ ಅನ್ಯರ ದೇವತೆಗಳನ್ನು ಪೂಜೆ ಮಾಡಿ ಅನೇಕ ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಈಗ ಆ ಜನರನ್ನು ಎಚ್ಚರಿಸುವಾಗ ಆ ಜನರಿಗೆ ಇವನ ಮೇಲೆ ಬಿದ್ದು ಇವನು ಕೊಲ್ಲಿಕ್ಕೆ ಕೂಡ ಸಾಧ್ಯ ಉಂಟು. ಆದರೆ ದೇವರು, ಇಸ್ರಾಯೇಲರ ದೇವರು ಇಲ್ಲಿ ಏನು ಹೇಳ್ತಾನೆ? ಯೆಹೋಶುವನಿಗೆ, ನೀನು ಹೆದರಬೇಡ, ಗಟ್ಟಿಯಾಗಿರು, ನಿನ್ನ ಸಂಗಡ ನೋಡಿ, ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ಯಾರು ದೇವ ಜನರಿಗೆ ವಿರುದ್ಧವಾಗಿ ಇರ್ತಾರೋ ಅವರನ್ನು ಹುಡುಕಿದರೂ ಕಾಣುವುದಿಲ್ಲ. ನೀವು ನೋಡಿ, ನಮ್ಮ ಸೇವೆಯಲ್ಲಿ ಮೊದಲೆಲ್ಲ ಪ್ರಾರಂಭ ಮಾಡುವಾಗ ಯಾರೆಲ್ಲ ವಿರೋಧ ಮಾಡಿದವರು ಒಬ್ಬರು ಇವತ್ತು ಕಾಣಲಿಕ್ಕಿಲ್ಲ. ಅದೇ ದೇವರು ಬದಲಾಗಲಿಲ್ಲ. ನಮ್ಮ ದೇವರು ಆದಿಯಲ್ಲಿ ಇಸ್ರಾಯೇಲರ ಸಂಗಡ ಇದ್ದು ಅವರನ್ನು ಧೈರ್ಯಪಡಿಸಿ ಅವರನ್ನು ಬಲಪಡಿಸಿ ನಡೆಸಿದ ದೇವರು ಇವತ್ತು ಕೂಡ ಅದೇ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸ್ತಾರೆ. ಯಾರು ಕೂಡ ಆತನ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಆತನ ಮಕ್ಕಳಿಗೆ ವಿರುದ್ಧವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಅವರು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಓಡಿ ಹೋಗೋರು. ಅಂದರೆ ಏನಾಗ್ತದೆ? ಕೆಲವರು ಓಡಿ ಹೋಗೋ ದಾರಿ ಯಾವುದು ಗೊತ್ತಾಗದೆ ಎಲ್ಲಿ ಸಿಕ್ಕಲ್ಲಿ ಓಡಿ ಹೋಗ್ತಿದ್ದಾರೆ. ಅದು ಹೇಳುವ ತಾತ್ಪರ್ಯ ಅಲ್ಲಿ. ಅದರ ಅರ್ಥ ಅಂದರೆ ಒಂದು ದಾರಿಯಲ್ಲಿ ಬರುವವರು 7 ದಾರಿಯಿಂದ ಓಡಿ ಹೋಗೋರು. ಅಂದರೆ ಅವ್ರಿಗೆ ಓಡಲಿಕ್ಕೆ ದಾರಿ ಸಿಗದ ಹಾಗೆ ಸಿಕ್ಕಲ್ಲಿ ಅವರು ಓಡಿ ಹೋಗೋ ಹಾಗೆ ದೇವರು ಮಾಡುತ್ತಾರೆ ಅಂತ ಹೇಳ್ತದೆ. ಭಯಪಡಬೇಡ, ನಿನಗೆ ಸಹಾಯ ಮಾಡುವೆನು, ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿದ್ದೇನಲ್ಲ. ದೇವರು ನಮ್ಮನ್ನು ಕೈ ಹಿಡಿದು ನಡೆಸಿದ ದೇವರು, ನಮ್ಮನ್ನು ಎಂದಿಗೂ ಕೈ ಬಿಡದ ದೇವರು. ಆದ್ದರಿಂದ ಈ ಎಲ್ಲ ವಾಗ್ದಾನಗಳು ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ. ನಮಗೆ ಕೂಡ, ನಾವು ಕೂಡ ಇದಕ್ಕೆ ಈಗ ಹಳೆ ಒಡಂಬಡಿಕೆ ವಾಗ್ದಾನ ಅಂತ ಹೇಳಿ ನಾವು ಬಿಟ್ಟು ಬಿಡುವುದಲ್ಲ. ನಮಗೆ ಕೂಡ, ಯಾಕೆ ನಾನು ಪುನಃ ಅದೇ ವಾಕ್ಯವನ್ನು ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನ ಮೂಲಕ ನಾವು ಇಸ್ರಾಯೇಲರ ಅಬ್ರಹಾಮನ ಸಂತತಿಯಾಗಿದ್ದೇವೆ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮಗೆ ಅನೇಕ ಅದ್ಭುತ ವಾಗ್ದಾನಗಳಿವೆ. ಬಹಳ ಅಗತ್ಯವಾದ ಒಂದು ವಾಗ್ದಾನ ಅಂದರೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಗೆ ಹೋಗಿ 4ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲ್ಗೊಳ್ಳರಾಗಿದ್ದನ್ನು ಒಳ್ಳೆಯದಾಯಿತು. ನೋಡಿ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಈಗ ಇಂಗ್ಲೀಷ್ ಭಾಷಾಂತರದಲ್ಲಿ ನಾವು ನೋಡಿದರೆ ಥ್ರೂ ಕ್ರೈಸ್ಟ್ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ಅಂದರೆ ಕ್ರಿಸ್ತನಿಂದಾಗಿ, ಕ್ರಿಸ್ತನು ನನ್ನಲ್ಲಿದ್ದಾಗ, ಕ್ರಿಸ್ತನು ನನ್ನಲ್ಲಿ ಇರುವುದರಿಂದ ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ನನಗೆ ಅಸಾಧ್ಯವಾದ ಯಾವುದಿಲ್ಲ. ಯಾಕೆ? ನಾನು ಮಾಡುವುದಲ್ಲ, ನನ್ನಲ್ಲಿರುವ ಆತ್ಮನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಆದ್ದರಿಂದ ನಾನು ಎಲ್ಲದರಲ್ಲಿ ಶಕ್ತನಾಗಿದ್ದೇನೆ. ನಮಗೆ ಯಾವ ಕೊರತೆ ಇರದು. ಇದನ್ನು ನಾವು ನೋಡ್ತೇವೆ. ಇನ್ನೊಂದು, ನಾವು ಹಳೆ ಒಡಂಬಡಿಕೆ ಹೋಗೋಣ, ಪುನಃ ಯೆಶಾಯನ ಪ್ರವಾದನೆಗೆ ಹೋಗೋಣ. 43ನೇ ಅಧ್ಯಾಯಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಮುಂದೆ, ಆವಾಗ ನಾವು 41ನೇ ವಾಕ್ಯ ಅಧ್ಯಾಯ ನೋಡಿದೆವು. ಈಗ 43ನೇ ಅಧ್ಯಾಯ ನೋಡೋಣ. ಅಲ್ಲಿ 1-2 ವಾಕ್ಯ ನೋಡೋಣ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದಿದ್ದೇನಲ್ಲ, ನೀನು ನನ್ನವನೇ. ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಜ್ವಾಲೆಯು ನಿನ್ನನ್ನು ದಹಿಸದು.
ನೋಡಿ, ದೇವರ ವಾಕ್ಯ ವಾಗ್ದಾನ ಏನು ಹೆದರಬೇಡ. ಇದಕ್ಕೆ ಪೂರಕವಾಗಿ ವಾಗ್ದಾನ ಯಾವಾಗ ನೆರವೇರಿದೆ? ಆವಾಗ ನೆರವೇರಿದೆ. ಶದ್ರಕ್ ಮಿಶಕ್ ಅಬೇದ್ನೆಗೋ ಇವರನ್ನು, ದಾನಿಯೇಲನನ್ನು ಬೆಂಕಿಯಲ್ಲಿ ಹಾಕಿದ್ದು, ಮತ್ತು ಇದರಲ್ಲಿ ಹಾಕಿದ್ದು, ಬೆಂಕಿಯಲ್ಲ, ಸಿಂಹದ ಗವಿಗಳಲ್ಲಿ ಹಾಕಿದ್ದು, ಬೆಂಕಿಯಲ್ಲಿ ಹಾಕಿದವರಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿದಾಗ ಅವನಿಗೆ ಏನಾಗಲಿಲ್ಲ. ಹೊಸ ಒಡಂಬಡಿಕೆ ಕೂಡ ಇದೆ ಅವನನ್ನು, ಮತ್ತು ಅವನನ್ನು ಏನಾಗದ್ದಕ್ಕೆ ಪದ್ಮೋಸು ಇದರಲ್ಲಿ ದ್ವೀಪದಲ್ಲಿ ಅಲ್ಲಿ ಕೈದಿಯಾಗಿ ಇಟ್ಟದ್ದು ರೋಮ ಚಕ್ರವರ್ತಿಯು. ಅಷ್ಟು ದೇವರ ವಾಗ್ದಾನಗಳು ಅಷ್ಟು ಇದ್ದೇವೆ. ದೇವರು ಇಷ್ಟಪಡದೆ ಯಾರು ಕೂಡ ದೇವರ ಮಕ್ಕಳ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೂದಲು ಕೂಡ ದೇವರು ಉದುರಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅದರಿಂದ ದೇವರು ನಮ್ಮ ಸಂಗಡ ಇದ್ದಾನೆ, ಆತನು ಕಾಪಾಡುವ ಆತನಾಗಿದ್ದಾನೆ. ಈ ವಾಕ್ಯಗಳ ಮೂಲಕ ನಾವು ಗಟ್ಟಿಯಾಗಿ ನೋಡಿ. ನಾವು ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ದೇವರ ವಾಕ್ಯಕ್ಕೆ ಎಷ್ಟೊಂದು ಬಲ ಇದೆ ಅಂತ ಹೇಳಿ 119 ಕೀರ್ತನೆ 11ನೇ ವಾಕ್ಯ ನಾವು ನೋಡೋಣ. ಮೊದಲು ನಾವು 11ನೇ ವಾಕ್ಯ ನೋಡೋಣ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ನೋಡಿ, ಇಲ್ಲಿ ಕೀರ್ತನಗಾರರು ಏನು ಹೇಳ್ತಾನೆ? ಒಬ್ಬ ವ್ಯಕ್ತಿಯು ಪಾಪ ಮಾಡದಂತೆ ಆತನ ವಾಕ್ಯಗಳನ್ನು ನಾವು ಹೃದಯದಲ್ಲಿಟ್ಟುಕೊಂಡರೆ ನಾವು ಪಾಪಕ್ಕೆ ಬೀಳುವುದಿಲ್ಲ. ಯಾವ ಶೋಧನೆಯನ್ನು ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿಟ್ಟುಕೊಂಡರೆ ನೋಡಿ, ಇದು ವಾಗ್ದಾನ ನಾವು ನೆನಪಿನಲ್ಲಿ. ಅನೇಕ ಬಾರಿ ನಮಗೆ ಶೋಧನೆ ಜಯಿಸಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಬರ್ಬೋದು. ಆ ಸಮಯದಲ್ಲಿ ನಾವು ಈ ವಾಗ್ದಾನವನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಅದಕ್ಕಾಗಿ ನಾವು ಅನೇಕ ವಾಕ್ಯಗಳನ್ನು ಧ್ಯಾನಿಸಿ ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿಟ್ಟುಕೊಳ್ಬೇಕು. ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಭಾಳ ಅಗತ್ಯವಾಗಿ ನಾವು ಕೊನೆಯ ಭಾಗಕ್ಕೆ ಒಂದು ನೋಡೋಣ. ಸಾಮುವೇಲನ ಪುಸ್ತಕಕ್ಕೆ ಹೋಗೋಣ. 12ನೇ ಅಧ್ಯಾಯ 22ನೇ ವಾಕ್ಯ. ಮೊದಲನೇ ಸಾಮುವೇಲ 12ನೇ ಅಧ್ಯಾಯ 22ನೇ ವಾಕ್ಯ ನೋಡಿ. ಅಲ್ಲಿ ಯೆಹೋವನು ದಯದಿಂದ ನಿನ್ನನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತದ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈಬಿಡುವುದೇ ಇಲ್ಲ. ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ಯಾಕೆ? ತನ್ನ ನಾಮ ಘನತೆಗಾಗಿ. ಆತನ ನಾಮವು, ದೇವರು ತನ್ನ ಜನರನ್ನು ಕೈಬಿಟ್ಟಿದ್ದಾರೆ ಅಂತ ದೇವರ ನಾಮಕ್ಕೆ ದೂಷಣೆ ಆಗಬಾರ್ದಂತ ಆತನು ನಮ್ಮನ್ನು ಕಾಪಾಡ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಎಲ್ಲ ವಾಗ್ದಾನಗಳನ್ನು ನಾವು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಅದರ ಮೂಲಕ ನಾವು ನಂಬಿಕೆಯಲ್ಲಿ ಬಲ ಹೊಂದೋಣ. ದೇವರು ನಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸಿ ಉನ್ನತ ಸ್ಥಾನದಲ್ಲಿ ಇರಿಸಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆತ ನಮ್ಮನ್ನು ಎಂದಿಗೂ ಕೈ ಬಿಡದ ದೇವರು. ಎಂಥ ಕಷ್ಟ ಸಂಕಷ್ಟಗಳ ಪರಿಸ್ಥಿತಿ ನಮಗೆ ಒಳಗಾಗಿದ್ದರೂ ಕೂಡ ನಮ್ಮನ್ನು ಎಂದಿಗೂ ನಾಶ ಆಗಲು ಬಿಡುವುದಿಲ್ಲ. ಆತನು ಕಾಪಾಡಿ ನಮ್ಮನ್ನು ಕಡಿದು ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೆನ್.